ಎಲ್ರಿಗೂ ನಮಸ್ಕಾರ ಗೆಳೆಯರೆ. ಇವತ್ತು ಬೆಳಗ್ಗೆ ಏಳಷ್ಟರಲ್ಲೇ 7 ಗಂಟೆ ಆಗಿತ್ತು. ಬೇಗನೆ ಎದ್ದು ಹೊರಗಡೆ ಬಂದೆ. ಎಂದಕ್ಕೆ ಇವತ್ತು ಬೇಗ ಎದ್ದಿದ್ದೀನಿ ಅಂತಂದರೆ ಸಿಲಿಂಡರ್ ಖಾಲಿ ಆಗಿತ್ತು. ಅದಕ್ಕೆ ನಮ್ಮ ಅಪ್ಪ ಬಂದು ಬೆಳಗ್ಗೆನೇ ಎಬ್ಬರಿಸ್ತು. ಯಾಕಂದರೆ ಬಾಕ್ಸ್ ಮಾಡ್ತಾ ಇದ್ದಿದ್ದು ನಿಂತೋಗಿತ್ತು. ಅದಕ್ಕೆ ನಾನು ಸರಿ ಅಂತ ಬೆಳಗ್ಗೆನೇ ಎದ್ದು ಸಿಲಿಂಡರ್ ಎತ್ಕೊಂಡು ಗಾಡಿ ಮೇಲೆ ಇಟ್ಕೊಂಡು ನಾನು ಸಿಲಿಂಡರ್ ತರೋದಕ್ಕೆ ಹೋದೆ. ಈಗ ಅಂಗಡಿ ಅಂತೂ ಓಪನ್ ಆಗಿರಲ್ಲ, ಪಕ್ಕದೂರಲ್ಲಿ ಕೊಡ್ತಾರೆ ಸಿಲಿಂಡ್ರು. ಅಂಗಡಿ ಕ್ಲೋಸ್ ಆಗಿದ್ರು ಮನೆ ಹತ್ರ ಹೋದರೆ ಅವರೇ ಕೊಡ್ತಾರೆ, ಬಟ್ OTP ಕೊಡಬೇಕು. ಸರಿ ಅಂತ ನಾನು ಸಿಲಿಂಡರ್ ಗಾಡಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೆ. ನಮ್ಮೂರು ಪಕ್ಕದೂರೇ. ಇಲ್ಲಿವರೆಗಾದ್ರೆ ಆ ಊರು ಗೊತ್ತಿರುತ್ತೆ, ಬಟ್ ಬೇರೆ ಕಡೆಯಿಂದ ನೋಡ್ತಾ ಇದ್ದರೆ ಅದು ಯಾವ ಊರು ಅಂತ ನಿಮಗೆ ಗೊತ್ತಿರಲ್ಲ. ಸೊ ಅದನ್ನು ತಿಳಿಸ್ಕೊಡ್ತೀನಿ. ಆ ಊರ ಹೆಸರು ಇಟ್ಸಾಂದ್ರ ಅಂತ. ಸರಿನಾ? ಹಂಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಮಾರ್ನಿಂಗ್ ವ್ಯೂ ಸಕ್ಕತ್ತಾಗಿತ್ತು, ನೋಡ್ಕೊಂಡು ಹೋದೆ. ಸರಿ ಅಂತ ಸಿಲಿಂಡರ್ ಇಸ್ಕೊಂಡು OTP ಕೊಟ್ಟು 900 ರೂಪಾಯಿ ಇಸ್ಕೊಂಡ್ರು ಆ ಸಿಲಿಂಡರ್ಗೆ. OTP ಕೊಟ್ಟು ಸಿಲಿಂಡರ್ ತೊಗೊಂಡು ಮನೆ ಕಡೆ ಬಂದೆ. ಅದನ್ನು ಮನೆ ಕಡೆ ತೊಗೊಂಡು ಬಂದಮೇಲೆ ಫಿಟ್ ಮಾಡಿ ಎಲ್ಲ ಲೀಕೇಜ್ ಎಲ್ಲ ಚೆಕ್ ಮಾಡಿ ಅದನ್ನು ಒಳಗಡೆ ಇಟ್ಟೆ. ಸರಿ ಅಂತ ರೆಡಿಯಾಗಿ ಟೈಮ್ ಬೇರೆ ಆಗಿತ್ತು, ಹೋಗಿ ನಾಷ್ಟ ಮಾಡಿದೆ. ಬೇಗ ನಾಷ್ಟ ಮಾಡಿಕೊಂಡು ನನ್ನ ತಂಗಿ ಯಾವುದಾದ್ರು ಸಾಂಗ್ ಹಾಕಿದ್ಲು ಟಿವಿಲಿ, ಅದನ್ನು ನೋಡ್ಕೊಂಡು ಊಟ ಮಾಡಿ ನಾನು ಕಂಪ್ನಿ ಕಡೆ ಬೇಗ ಹೋದೆ. ಯಾಕಂದರೆ ನಮ್ಮ ಸೀನಿಯರು ಸ್ವಲ್ಪ ಏನೋ ತೊಗೊಬರೋದಕ್ಕೆ ಹೇಳಿದ್ರು, ಅದನ್ನು ತೊಗೋಬೇಕು ಅಂತ ಸ್ವಲ್ಪ ಬೇಗನೆ ಹೋದೆ ಇವತ್ತು. ಅಲ್ಲಿ ಹೋಗಿ ನೋಡ್ತೀನಿ, ಅಂಗಡಿನೇ ಕಾಣಿಸ್ತಾ ಇಲ್ಲ. ಅದು ಯಾವುದೋ ಬಿರಿಯಾನಿ ಅಂಗಡಿ ಅಂತೆ. ಅಂಗಡಿ ಹುಡುಕ್ತಾ ಇದ್ದೀನಿ, ಬಟ್ ಅಂಗಡಿನೇ ಕಾಣಿಸ್ತಿಲ್ಲ. ಆ ಅಂಗಡಿ ಹೋಗಿ ಯಾವುದೋ ಮಡ್ಕಲ್ಲಿಟ್ಟಿದ್ದಾರೆ. ಅಂಗಡಿ ಮಡ್ಕಲ್ಲಿದೆ ಅಂದ ಮಾತ್ರಕ್ಕೆ ಅಲ್ಲಿ ಸಾಮಾನ್ಯವಾಗಿ ಸೇಲ್ ಆಗ್ತಾ ಇರಲಿಲ್ಲ. ಬೆಳಗ್ಗೆನೇ ಜನ ತುಂಬೋಗಿದ್ರು. ನಾನು ಡೈಲಿ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೆ, ಬಟ್ ನಾನು ಅಬ್ಸರ್ವ್ ಮಾಡಿದ್ದೆ ಇವತ್ತು. ಅದು ನಮ್ಮ ಸೀನಿಯರ್ ಹೇಳಿದ್ಮೇಲೆ ಆ ಜಾಗದಲ್ಲಿ ಹೋಗಿ ಅಬ್ಸರ್ವ್ ಮಾಡಿದ್ಮೇಲೆ ಬೆಳಗ್ಗೆ ನೋಡಿ ಎಷ್ಟು ಜನ ಕೂತ್ಕೊಂಡು ತಿಂತಾರೆ. ಅಂಗಡಿ ಚಿಕ್ಕದಾಗಿರ್ಬೋದು, ಬಟ್ ಅದ್ರ ಪರಿಮಳ ಮಾತ್ರ ಆ ರೋಡಲ್ಲಿ ಇರೋನೆಲ್ಲ ಎಳಿತಾ ಇದೆ. ಅದಾದಮೇಲೆ ಕಂಪ್ನಿ ಕಡೆ ಹೋಗಿ ಇನ್ನು ಕೆಲಸ ಮುಗಿಸ್ಕೊಂಡು ಬರೋಷ್ಟಲ್ಲೇ 5:30 ಆಗಿತ್ತು. 5:30ಗೆ ಮನೆಗೆ ಬರಬೇಕಾದ್ರೆ ಗಾಡಿ ಸೌಂಡ್ ಮಾಡ್ತು, ಯಾಕಲ ಪೆಟ್ರೋಲ್ ಹಾಕ್ಸಿಲ್ಲ 2 ದಿನದಿಂದ ಅಂತ. ಸರಿ ಅಂತ ನಾನು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡೆ. ಅದಕ್ಕೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬರೋಷ್ಟಲ್ಲೇ 6 ಗಂಟೆ ಆಗಿತ್ತು. ಸರಿ ಅಂತ ಕೆಳಗಡೆ ಬಂದು ಹಾಲಲ್ಲಿ ಕೂತ್ಕೊಂಡೆ. ಬಿಗ್ ಬಾಸ್ ನೋಡ್ತಾ ಇದ್ಲು ನನ್ನ ತಂಗಿ. ನಾನು ಒಂದು 5 ನಿಮಿಷ ನೋಡಿದೆ ಅಷ್ಟೇ. ಅದಾದಮೇಲೆ ಮುಂದಕ್ಕೆ ಹೋಗೋಕೆ ಆಗಲಿಲ್ಲ. ಇವರಿಬ್ರು ಫೈಟ್ ಮಾಡ್ತಾ ಇದ್ದು ಸಕ್ಕದಾಗಿತ್ತು. ಫೈಟ್ ಮಾಡ್ತಾವ್ರೆ, ಅದನ್ನೇ ನೋಡ್ಕೊಂಡು ಕೂತಿದ್ದೆ. ಯಾರು ಏನಂದ್ರೆ ಗಿಲ್ಲಿ ಮಾತ್ರ ಸಕ್ಕದಾಗಿ ಉರಿಸ್ತಾ ಇದ್ದ. ಅದು ಯಾವುದೋ ಹುಡುಗಿನ, ಅದು ಇಷ್ಟ ಆಗೋಯ್ತು. ಯಾವತ್ತು ನೋಡದೇ ಇದ್ದು ಇವತ್ತು ಬಿಗ್ ಬಾಸ್ ಒಂದು 20 ನಿಮಿಷ ನೋಡ್ಬಿಟ್ಟೆ. ಸರಿ ಎಲ್ಗೋ ಹೋಗಬೇಕಾಗಿತ್ತು ಅಂತ ನಾನು ಮೇಲೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಇವಾಗ ತಿರ್ಗಾ ಎಲ್ಗೋ ರೆಡಿ ಆಗ್ಬಿಟ್ಟವನೇ. ಬೆಳಗ್ಗೆ ಎದ್ದು ರೆಡಿಯಾಗಿ ಮತ್ತೆ ಸಾಯಂಕಾಲ ರೆಡಿ ಆಗೋಣ ಅಂತ ಕನ್ಫ್ಯೂಸ್ ಆಗಬೇಡಿ. ಈಗ ಸ್ವಲ್ಪ ಮದುವೆಗೆ ಹೋಗಬೇಕಾಗಿತ್ತು, ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಸರಿ ಅಂತ ಟೈಮ್ ಆಯಿತು ಅಂತ 8 ಗಂಟೆಗೆ ಕಾರು ಮೇಲೆ ಕವರ್ ತೆಗೆದೆ. ಮಳೆ ಬೇರೆ ಬರ್ತಾ ಇತ್ತು, ಅದಕ್ಕೆ ಕಾರಲ್ಲಿ ಹೋಗೋಣ ಅಂತ ಕಾರ್ ತೆಗೆದೆ. ನಾನು ನನ್ನ ತಂಗಿ ನಮ್ಮಮ್ಮ 3 ಹೋಗಿದ್ದು. ಇದು ಯಾವ್ದು ಮದುವೆ ಅಂತಂದರೆ ನಮಗೆ ಗೊತ್ತಿರೋದೆ. ಸರಿ ಅಂತ ಅಲ್ಲಿ ಹೋಗಿ ಕಾರಿಗೆ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಮದುವೆ ಹತ್ರ ಹೋಗೋಷ್ಟಲ್ಲೇ 9 ಗಂಟೆ ಆಗಿತ್ತು. ಮದುವೆ ಮನೇಲಿ ಅವರು ಹುಡುಗ ಹುಡುಗಿದು ಇಬ್ಬರದು ವೀಡಿಯೋ ಶೂಟ್ ಮಾಡಿದ್ರು, ಸಾಂಗ್ ಹಾಕಿದ್ರು, ನೋಡ್ತಾ ಇದ್ದೆ. ಚೆನ್ನಾಗೆ ಮಾಡಿದ್ರು. ಅದಾದಮೇಲೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಮನೆ ಕಡೆಗೆ ಬಂದೆ ಫ್ರೆಂಡ್ಸ್. ಊಟನೂ ಸಖತ್ತಾಗಿ ಮಾಡಿಸಿದ್ರು. ನೀವು ನೋಡಲಿ ಅಂತ ಒಂದು ವೀಡಿಯೋ ಮಾಡ್ಕೊ ಬಂದೆ. ನೋಡಿರಿ, ಇಷ್ಟ ಆಗಿದ್ರೆ ಸ್ವಲ್ಪ ಲೈಕ್ ಮಾಡಿ, ಫಾಲೋನು ಮಾಡಿ. ಯಾಕೆ ನಮ್ಮನ್ನು ಅಯ್ಯೋ ಅನ್ನಿಸ್ತೀರಾ? ಒಂದು ವೀಡಿಯೋಗೆ ನೋಡಿದ್ರೆ ವ್ಯೂಸೇ ಹೋಯ್ತಲ್ಲ, ಒಂದು ವೀಡಿಯೋ ನೋಡಿದ್ರೆ ಫಾಲೋವರ್ಸು ಬರ್ತಾ ಇಲ್ಲ. ಯಾವ ಖುಷಿಗೆ ನಾನು ಇದನ್ನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ.